ನಮಸ್ತೆ, ಶ್ರೀಗಂಧದ ಗುಡಿ ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಒಂದು ಹೈಪ್ ಬಟನ್ನ ಪ್ರೆಸ್ ಮಾಡಿ. ದಾಸ ಹರಿಗೆ ನೀನು ದೊಡ್ಡ ತಪ್ಪು ಮಾಡಿಬಿಟ್ಟೆ ಕಣೋ, ನೀನು ಅಪ್ಪನ ಹತ್ರ ಚಾಲೆಂಜ್ ಮಾಡಿದೆ ನೋಡು, ಅಲ್ಲೇ ನೀನು ಮಾಡಿದ್ದು ದೊಡ್ಡ ತಪ್ಪು. ನೋಡ್ತಾ ಇರು, ಇದಿನ್ನೂ ಆರಂಭ ಅಷ್ಟೇ, ಅಂತ್ಯ ಇನ್ನೂ ಕಲರ್ಫುಲ್ ಆಗಿರುತ್ತೆ. ಚಂದನ ಎಲ್ಲಿಗೂ ಬರೋದಿಲ್ಲ, ನಮ್ಮ ಜೊತೆ ನಮ್ಮ ಮನೆಯಲ್ಲೇ ಇರ್ತಾಳೆ. ನೀನು ಚಂದನ ಇಲ್ದನೆ ವಿಲ ವಿಲ ಅಂತ ಬೀದಿ ಹುಚ್ಚಿನ ಥರ ಅಲಿತಾ ಇರ್ತೀಯ, ನೋಡ್ತಾ ಇರು ಅಂತ ಹೇಳಿ ಕೀನ ಎಸಿತಾರೆ. ತಗೋ, ಇಬ್ರು ಸೇಫಾಗಿ ಕರ್ಕೊಂಡು ಬರೋಗು ಅಂತ ಹೇಳಿದಾಗ ಕೀ ಕೆಳಗಡೆ ಬಿದ್ದೋಗುತ್ತೆ. ಅಷ್ಟರಲ್ಲಿ ಏನೋ ನೀನು ಯಾವ ಸೀಮೆ ಡ್ರೈವರು, ಒಂದು ಕೀ ಸರಿಯಾಗಿ ಇಟ್ಕೊಳಕ್ಕೆ ಬರಲ್ಲ ನಿನಗೆ ಅಂತ ಹೇಳಿಬಿಟ್ಟು ಹೋಗಿ ಅಮ್ಮ ಅಂತ ಹೇಳಿದಾಗ ಇರುದಾಸು ಹೋಗಿ ಪಾಪುಗೆ ಯೂನಿಫಾರ್ಮ್ ಹಾಕಿಸಿ ಬ್ಯಾಗ್ ತೊಗೊಂಡು ಬರ್ತೀನಿ ಅಂತ ಅವಳು ಒಳಗಡೆ ಹೋಗ್ತಾಳೆ. ಇಲ್ಲಿ ಮುತ್ತುಗೆ ಅಮಿತ್ ಪೈ ಸ್ವೀಟ್ನ ತೊಗೊಂಡು ಬಂದು, ಇದು ನಮ್ಮ ರಾಜಸ್ಥಾನ್ ಸ್ವೀಟು ತೊಗೊಳ್ಳಿ ಅಂತ ಹೇಳಿದಾಗ ಹೌದಾ ಅಂತ ಹೇಳಿ ಸ್ವೀಟನ್ನು ತೊಗೊಂಡು ತಿಂತಾರೆ. ಅದು ತುಂಬ ರುಚಿಯಾಗಿರುತ್ತೆ. ಅಮಿತ್ ಬಾಯ್ ಇದು ಮನೆಯಲ್ಲೇ ಮಾಡಿದ್ದ, ಅಮ್ಮ ಮಾಡಿದ್ದ ಅಂತ ಹೇಳಿದ್ದಕ್ಕೆ ಇಲ್ಲ ಮುತ್ತುಬಾಯಿ, ಅದು ನನ್ನ ತಂಗಿ ಮಹಿಮಾ ಮಾಡಿದ್ದು ಅಂತ ಹೇಳಿದಾಗ ಹೌದಾ, ನಿಮ್ಮ ತಂಗಿ ಬಂದಿದ್ದಾರಾ ಅಂತ ಕೇಳ್ತಾರೆ. ಹಾಂ ಹೌದು ಅಂತ ಹೇಳಿಬಿಟ್ಟು ಬೇರೆಯವ್ರಿಗೆ ಸ್ವೀಟ್ ಕೊಡೋದಕ್ಕೆ ಅಂತ ಅವ್ರು ಆ ಕಡೆ ಹೋಗ್ತಾರೆ. ಆ ಕಡೆಯಿಂದ ಒಂದು ಹುಡುಗಿ ಮುಖ ಮುಚ್ಕೊಂಡು ಬರ್ತಾ ಇರ್ತಾರೆ. ಮುತ್ತುಗೆ ಆಶ್ಚರ್ಯ ಅನಿಸುತ್ತೆ, ಯಾರಿದು ಇಲ್ಲಿ ನಮ್ಮ ಬಿಲ್ಡಿಂಗಲ್ಲಿ ಬರ್ತಾ ಇದ್ದಾರಲ್ಲ ಅಂತ ಅವರು ಒಂದೊಂದೇ ಹೆಜ್ಜೆ ಇಟ್ಕೊಂಡು ಮುಂದೆ ಬಂದು ನೋಡ್ತಾ ಇರ್ತಾರೆ. ಅಷ್ಟರೊಳಗಡೆ ಅಲ್ಲಿದ್ದ ರಾಡ್ಗಳು ಕೆಳಗಡೆ ಬೀಳೋದಕ್ಕೆ ಸನ್ನಿವೇಶ ಬರುತ್ತೆ. ಆಗ ಮುತ್ತು ಹೋಗಿ ಆ ಹುಡುಗಿನ ಕಾಪಾಡ್ತಾರೆ. ಆ ಹುಡುಗಿಗೆ ಒಬ್ಬ ಸದ್ಯ ಸರಿ ಹೋಯಿತು ಅಂತ ಅನ್ನೋಷ್ಟರೊಳಗಡೆ ಇಬ್ಬರು ಹಾಗೆ ಇರ್ತಾರೆ. ಅಲ್ಲಿಗೆ ಅಮಿತ್ ಬಾಯ್ ಬಂದು ಮುತ್ತುಬಾಯ್ ಅಂತ ಹೇಳ್ದಾಗ ಅವ್ರನ್ನ ಬಿಟ್ಬಿಟ್ಟು, ಅದು ನೀವು ಆರಾಮಾಗಿದ್ದೀರಾ, ನಿಮ್ಗೇನು ತೊಂದರೆ ಆಗಿಲ್ಲ ತಾನೇ ಅಂತ ಕೇಳಿದಾಗ ಮುಖ ನೋಡ್ತಾ ಇರ್ತಾಳೆ. ಆಗ ಅಲ್ಲ ನೀವು ಯಾರು, ಇಲ್ಲಿ ಯಾಕೆ ಬರ್ತಾ ಇದ್ರಿ ನಮ್ಮ ಬಿಲ್ಡಿಂಗಲ್ಲಿ, ಏನಾಯಿತು ಅಂತ ಕೇಳಬೇಕಾದ್ರೆ ಮುತ್ತುಬಾಯ್ ಅವಳು ನನ್ನ ತಂಗಿ ಮಹಿಮಾ ಅಂತ, ಇವಳೇನೆ ನೆನ್ನೆ ಅಷ್ಟೇ ಊರಿಂದ ಬಂದು, ಅವಳಿಗೆ ಕನ್ನಡ ಬರೋದಿಲ್ಲ ಅಂತ ಹೇಳಿದಾಗ ಹೌದಾ ಅಂತ ಹೇಳಿ ನಮಸ್ತೆ ಅಂತ ಮುತ್ತು ನಮಸ್ತೆನ ಮಾಡ್ತಾರೆ. ನೀವು ಮಾಡಿದ ಸ್ವೀಟು ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದಾಗ ಅವಳು ಏನೋ ರಿಯಾಕ್ಟ್ ಮಾಡೋದಿಲ್ಲ. ಅದಕ್ಕೆ ಮುತ್ತುಬಾಯ್ ಅವಳಿಗೆ ಕನ್ನಡ ಬರಲ್ಲ ಅಂತ ಹೇಳಿದ ನೆನಪಾಗಿ ಮುತ್ತುಗೆ, ಅದು ನೀವು ಮಾಡಿದ ಸ್ವೀಟು ತುಂಬ ಚೆನ್ನಾಗಿತ್ತು ಅಂತ ಹಿಂದಿನಲ್ಲಿ ಹೇಳೋಕೆ ಟ್ರೈ ಮಾಡ್ತಾರೆ. ಆಗ ಅಲ್ಲಿದ್ದ ಅಮಿತ್ ಬಾಯ್ ಇಬ್ರಿಗೂ ಕಾನ್ವರ್ಸೇಷನ್ನ ಕಂಟಿನ್ಯೂ ಮಾಡಿಸ್ತಾರೆ. ಇವರು ಮುತ್ತು ನೀವು ಮಾಡಿದ ಸ್ವೀಟ್ ತುಂಬ ಚೆನ್ನಾಗಿತ್ತು, ಮತ್ತು ನಮ್ಮ ಊರು ಹೇಗೆ ಅನ್ನಿಸ್ತು ನಿಮಗೆ, ನನ್ನ ಹೆಸರು ಮೇರನ ಮುತ್ತು ಅಂತ ಎಲ್ಲ ಹೇಳ್ಕೊತಾರೆ. ಆ ಹುಡುಗಿನೂ ಅದಕ್ಕೆ ತಕ್ಕನಾಗೆ ಆನ್ಸರ್ ಮಾಡ್ತಾಳೆ, ಹಾಂ ನಮ್ಮ ಮಹಿಮಾ ಅಂತ ಅವಳು ಹೇಳ್ಕೊತಾಳೆ. ಸರಿ ಆಯಿತು, ಇಬ್ಬರು ಕನ್ವರ್ಸೇಷನ್ ಮುಗಿದ ಮೇಲೆ ಇಲ್ಲೇ ಕೆಲಸ ಮಾಡಬೇಕು ಅಂತ ಬಂದಿದ್ದಾಳೆ ಮುತ್ತುಬಾಯ್ ಅಂತ ಹೇಳಿದ್ದಕ್ಕೆ, ಅಯ್ಯೋ ಯಾರಾದರೂ ಬಂದು ಬಾಗಿಲು ತಟ್ಟಿದ್ರೆ ತೆಗಿಬೇಡ ಅಂತ ಹೇಳಿ ಅಂತ ಹೇಳಬೇಕಾದ್ರೆ ಅವಳು ಆ ಕಡೆ ನೋಡ್ತಾ ಇರ್ತಾಳೆ. ಅದಕ್ಕೆ ಅಲ್ಲಿದ್ದ ಅಮಿತ್ ಬಾಯ್ ಯಾರಾದರೂ ಬಂದರೆ ಬಾಗಿಲನ್ನ ತೆಗಿಬಾರ್ದಂತೆ ಅಂತ ಹೇಳಿಬಿಟ್ಟು ಹಿಂದಿನಲ್ಲಿ ಹೇಳ್ತಾರೆ. ಹಂಗ ಅವಳು ಓಕೆ ದಾಂದ್ರಕ್ಕೆ ಅಂತ ಅವಳು ಹೇಳ್ತಾಳೆ. ಸರಿ ಆಯ್ತು, ನಾನು ಅವಳನ್ನ ಮನೆಗೆ ಬಿಟ್ಬಿಟ್ಟು ಬರ್ತೀನಿ ಮುತ್ತುಬಾಯ್ ಅಂತ ಹೇಳಿದಾಗ ಸರಿ ಆಯಿತು ಹುಷಾರು ಅಂತ ಮುತ್ತು ಅವ್ರನ್ನ ಕಳಿಸ್ಕೊಡ್ತಾರೆ. ಆ ಹುಡುಗಿ ಹೋಗುವಾಗ ಹಿಂದೆ ತಿರುಗಿ ಮುತ್ತುನ ನೋಡ್ಕೊಂಡು ಹೋಗ್ತಾ ಇರ್ತಾಳೆ. ಇಲ್ಲಿ ಮುತ್ತುಗೂ ತುಂಬಾ ಖುಷಿ ಆಗುತ್ತೆ. ಗ್ಯಾರೇಜಿಂದ ಹೊರಗಡೆ ಕುತ್ಕೊಂಡು ಏನೋ ಬರಿತಾ ಇರ್ತಾನೆ. ಅಲ್ಲಿಗೆ ಬ್ಯಾಟ್ರಿ ಬಂದು, ಅಣ್ಣ ನಾನೇನೋ ಹೊರಡ್ಲಾ ಅಂತ ಹೇಳಿದ್ದಕ್ಕೆ, ಏನೋ ಇಷ್ಟು ಬೇಗ ಆಗಲೇ ನಿಂತ್ಕೊಂಡ್ಬಿಡ್ತೀಯಲ್ಲೋ, ಹೋಗ್ತೀನಿ ಅಂತ ಅಂದ್ಬಿಟ್ಟು ಗಾಡಿ ಎಷ್ಟು ಸರ್ವಿಸಿಗೆ ಕೊಡಬೇಕು ಅಂತ ಹೋಗಿ ನೋಡೋಗು, ಇವಾಗಲೇ ಹೋಗ್ತೇನಂತೆ ಅಂತ ಹೇಳ್ತಾ ಇರ್ತಾನೆ. ಅಷ್ಟರೊಳಗಡೆ ಅಲ್ಲಿಗೆ ವೈಭವಿ ಬರ್ತಾಳೆ. ವೈಭವಿ ಬಂದಿದ್ದನ್ನು ನೋಡಿ, ಏನಕ್ಕ ಮತ್ತೆ ಬಂದಿದ್ದೀರಾ, ಗಾಡಿ ಏನು ರೆಡಿ ಆಗಿದೆಯೋ ಇಲ್ವೋ, ಸರಿಯಾಗಿಲ್ವಾ, ಮತ್ತೆ ಕೈ ಕೊಡ್ತಾ ಅಂತ ಹೇಳಿದ್ದಕ್ಕೆ ಸ್ಟಾರ್ಟೇ ಆಗ್ತಾ ಇಲ್ಲ ಅಂತ ಹೇಳಿದಾಗ, ಯಾವ ನನ್ನ ಮಗ ಅದನ್ನು ರೆಡಿ ಮಾಡಿದ್ದು ಅಂತ ಬ್ಯಾಟ್ರಿ ಹೇಳ್ತಾನೆ. ಅದಕ್ಕೆ ಕಂಟಿ ಅಲ್ಲಿಗೆ ಬಂದು, ತರಲೆ ನೀನು ಹೋಗಬೇಕು ಅಂತ ಅಂದಿಲ್ಲ, ಹೋಗೋ ಶೆಡ್ಡನ್ನು ಕ್ಲೋಸ್ ಮಾಡಿ ಅಂತ ಹೇಳಿದಾಗ, ಅಲ್ಲ ಅಣ್ಣ ನೀವೇ ತಾನೇ ಹೇಳಿದ್ದು ಯಾವುದೆಲ್ಲ ಗಾಡಿ ಸರ್ವಿಸು ಕೊಡಬೇಕು ನೋಡು ಅಂತ ಹೇಳಿದ್ದಕ್ಕೆ, ಅದೆಲ್ಲ ಏನು ಬೇಡ, ಇರೋದನ್ನ ಗಾಡಿ ಸರ್ವಿಸ್ ಕೊಡೋಕ್ಕೆ ನನಗೆ ಗೊತ್ತು, ನೀನು ಹೋಗಿ ರೆಸ್ಟ್ ಮಾಡೋಗು ಅಂತ ಹೇಳ್ತಾನೆ. ಸರಿ ಆಯ್ತಕ್ಕ, ಆಯ್ತಣ್ಣ ಬರ್ತೀನಿ ಅಂತ ಅವನು ಅಲ್ಲಿಂದ ಹೊರಟೋಗ್ತಾನೆ. ಅದಾದಮೇಲೆ ಏನು ನಿಜವಾಗ್ಲೂ ಗಾಡಿ ರಿಪೇರಿ ಇದೆಯಾ, ಸ್ಟಾರ್ಟ್ ಆಗ್ತಾ ಇಲ್ವಾ ಅಂತ ಕಂಟಿ ಕೇಳ್ತಾನೆ. ಅದಕ್ಕೆ ಆ ಥರ ಎಲ್ಲ ಏನೂ ಇಲ್ಲ, ಬೆಳಗ್ಗೆ ಮೆಸೇಜ್ ಟೈಪ್ ಮಾಡಿ ಮೆಸೇಜ್ ಸೆಂಡೇ ಮಾಡಲಿಲ್ವಲ್ಲ, ಅದಕ್ಕೆ ಕೇಳ್ಕೊಂಡು ಹೋಗೋಣ, ಡೈರೆಕ್ಟಾಗಿ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳ್ತಾಳೆ. ಅದಕ್ಕೆ ಹೌದಾ, ಅದು ಮೆಸೇಜು ಮಾಡಿ ಅಭ್ಯಾಸ ಇಲ್ವಲ್ಲ ಅದಕ್ಕೋಸ್ಕರ ಅಂತ ಹೇಳಿದಾಗ, ಹಾಗಾದರೆ ಇನ್ಮೇಲೆ ಅಭ್ಯಾಸ ಮಾಡ್ಕೊತೀಯ ಅಂದಂಗೆ ಆಯಿತು ಅಂತ ಕೇಳ್ತಾಳೆ. ಹಾಂ ಮಾಡ್ಕೊತೀನಿ ಅಂತ ಹೇಳಿದಾಗ, ಸದ್ಯ ನೀನು ಈ ಥರ ಮಾತಾಡ್ತೀಯ ನನ್ನ ಜೊತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಅಂತ ಹೇಳಿದ್ದಕ್ಕೆ, ಹೇಗೆ ಅಂತ ಹೇಳಿದಾಗ, ಇಷ್ಟು ಕ್ಲೋಸ್ ಆಗಿ ಇಷ್ಟು ಚೆನ್ನಾಗಿ ನನ್ನ ಜೊತೆ ಮಾತಾಡ್ತೀಯ ನೀನು ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ, ಆದರೆ ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದೆಯಲ್ಲ, ನಾನು ಅಂದ್ಕೊಂಡಿದ್ದೆ ನಮ್ಮಿಬ್ಬರ ಮಧ್ಯದಲ್ಲಿ ಜಗಳ ಆದಾಗ
ಅದೇನೇ ಅಂತ್ಯ ಅಂತ, ಆದರೆ ಅದೇ ಆರಂಭ ಅಂತ ಇವಾಗ ನನಗೆ ಗೊತ್ತಾಯಿತು ಅಂತ ಹೇಳಿದ್ದಕ್ಕೆ ಹಾಂ ಹೌದು ಅಂತ ಹೇಳಿದಾಗ ನೀನು ನಂಬೋದಾ ಅಂತ ಬೈ ಕೇಳ್ತಾಳೆ. ಅದಕ್ಕೆ ಅಂದರೆ ಅಂತ ಹೇಳಿದ್ದಕ್ಕೆ ಅಲ್ಲ, ಇಷ್ಟು ಕ್ಲೋಸ್ ಆಗಿ ಇಷ್ಟು ಚೆನ್ನಾಗಿ ನನ್ನ ಜೊತೆ ಮಾತಾಡ್ತಾ ಇದೆಯಲ್ಲ, ಮತ್ತೆ ಏನು ಮುನ್ಸ್ಕೊಳ್ಳಲ್ಲ ತಾನೇ ಅಂತ ಹೇಳಿದ್ದಕ್ಕೆ ಇಲ್ಲ ಇದೇ ಥರ ಇರ್ತೀನಿ ಇನ್ನು ಮುಂದೆ ಅಂತ ಹೇಳಿದಾಗ ಓ ಹಾಗಾದರೆ ನಿನಗೂ ಇದೆ ಅಂದಂಗೆ ಆಯಿತು ಅಂತ ಕೇಳ್ತಾಳೆ. ಅದಕ್ಕೆ ಏನು ಅಂತ ಹೇಳಿದಾಗ ಅದು ಲವ್ ಅಂತ ಹೇಳ್ತಾಳೆ. ಅದಕ್ಕೆ ಹಾಗೆಲ್ಲ ಏನೂ ಇಲ್ಲ ಅಂತ ಹೇಳಿದಾಗ ಸರಿ ಆಯ್ತು ನಾನು ಹೊರಡ್ತೀನಿ ಅಂತೆ ಗಾಡಿ ತೊಗೊಂಡು ಹೊರಡ್ತಾ ಇರ್ತಾಳೆ. ಅದಕ್ಕೆ ಇರು ಇನ್ನೊಂದು ಸ್ವಲ್ಪ ಹೊತ್ತು ಅಂತ ಹೇಳಿದಾಗ ಏನಕ್ಕೆ ಅಂತ ಹೇಳಿದಕ್ಕೆ ನಾನು ಬರ್ತೀನಿ ಇರು ಅಂತ ಕಂಟಿ ಕೇಳ್ತಾನೆ. ಅದಕ್ಕೆ ಇಲ್ಲ ನಂಗೆ ಟೈಮ್ ಆಗುತ್ತೆ ನಾನು ಹೊರಡ್ತೀನಿ ಅಂತ ಹೇಳಿಬಿಟ್ಟು ಅವಳು ಗಾಡಿ ತೊಗೊಂಡು ಮುಂದೆ ಹೊರಟೋಗ್ತಾಳೆ. ಇವನು ಶೆಡ್ಡನ್ನ ಕ್ಲೋಸ್ ಮಾಡಿ ಬೇಗ ಗಾಡಿ ತೊಗೊಂಡು ಮುಂದೆ ಹೋಗ್ತಾನೆ. ಏನು ಇಲ್ಲಿವರೆಗೂ ಬಂದಿದ್ದು, ಯಾಕೆ ಇಲ್ಲೇ ಗಾಡಿ ನಿಲ್ಲಿಸ್ಬಿಟ್ಟೆ ಅಂತ ಹೇಳಿದ್ದಕ್ಕೆ ಅದು ನಿಮ್ಮ ಮನೆ ಬಂತಲ್ಲ ಹೋಗ್ತೀಯ ಅಂತ ಇಲ್ಲೇ ಗಾಡಿ ನಿಲ್ಲಿಸ್ದೆ ಅಂತ ಕಂಟಿ ಹೇಳ್ತಾನೆ. ಸರಿ ಆಯಿತು ನಾನು ಹೊರಡ್ತೀನಿ ಮನೆಗೆ ಬಾಯ್ ಅಂತ ಹೇಳಿ ಕಂಟಿಗೆ ವೈಭವಿ ಅಲ್ಲಿಂದ ಹೊರಟೋಗ್ತಾಳೆ. ಊಟ ಕೂತಿರ್ತಾರೆ, ಎಲ್ರಿಗೂ ನಾನ್ ವೆಜ್ ಊಟ ರೆಡಿ ಇರುತ್ತೆ. ಆದರೆ ಹರಿಗೆ ದ್ರಾಕ್ಷಾಯಣಿ ಬಂದು ಅಳಿಯಂದರೆ ಅದು ನೀವು ನೆನ್ನೆ ಹೊಟ್ಟೆ ಸರಿ ಇಲ್ಲ ಅಂತ ಅಂದ್ರಿ ಅಲ್ವಾ, ಅದಕ್ಕೋಸ್ಕರ ಅನ್ನ ಸಾಂಬಾರು ಅಂತ ಹೇಳಿಬಿಟ್ಟು ಅನ್ನ ಸಾಂಬಾರು ಬಡಿಸ್ತಾಳೆ. ಅದಕ್ಕೆ ಅಲ್ಲ ಎಲ್ಲ ಟೈಮಲ್ಲೂ ಒಂದೇ ಥರ ಇರುತ್ತಾ ಹೊಟ್ಟೆ ಸರಿ ಹೋಗುತ್ತೆ ಅಂತ ಹೇಳಿದಾಗ ಆದ್ರೂ ರಿಸ್ಕ್ ಯಾಕೆ ಅಂತ ದ್ರಾಕ್ಷಾಯಣಿ ಹೇಳಿದಾಗ ದಾಸ್ ಹೌದು ಅಳಿಯಂದರೆ ರಿಸ್ಕ್ ಯಾಕೆ, ನಮ್ಮ ಆರೋಗ್ಯನ ನಾವೇ ಕಾಪಾಡ್ಕೋಬೇಕು, ಡಾಕ್ಟರ್ ಹತ್ರಕ್ಕೆ ಹೋಗೋಕ್ಕಿಂತ ಮುಂಚೆ ಪ್ರಿಕಾಷನ್ಸು ನಾವೇ ತಗೋಬೇಕು ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಅಂದ್ಬಿಟ್ಟು ನೀರು ಬಸ್ಗೆ ಬಡ್ಸಮ್ಮ ಅಳಿಯಂದ್ರಿಗೆ ನೀವು ಇಲ್ಲಿಂದ ಹೋಗೋದ್ರೊಳಗೆ ಒಂದು 10 ಪಟ್ಟು ಜಾಸ್ತಿ ಆಗಿರಬೇಕು ಅಂತ ಹೇಳಿ ಕಿಂಡಲ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಗ ಚಂದನ ಅಪ್ಪ ಎಲ್ಲಿ ಅಂತ ಕೇಳ್ತಾಳೆ. ಅದಕ್ಕೆ ಅದು ಅಪ್ಪ ಇವತ್ತು ಊಟ ಮಾಡೋದಿಲ್ಲ, ಮೆಡಿಟೇಷನ್ ಮಾಡಿ ಹಾಗೇ ಮಲಗಿಬಿಡ್ತಾರೆ. ಅವ್ರಿಗೆ ಫಸ್ಟ್ ಟೈಮ್ ಹಾರ್ಟ್ ಅಟ್ಯಾಕ್ ಆದಾಗಿಂದವ ಅತಿ ಒತ್ತಡ ಆಗೋದಿಲ್ಲ, ಹಾಗಾಗಿ ಅವ್ರು ಮಲಗಿಬಿಡ್ತಾರೆ ಅಂತ ಹೇಳ್ತಾರೆ. ಅಂತ ಊಟ ಮಾಡುವಾಗ ದ್ರಾಕ್ಷಾಯಿಣಿ ಬರೀ ಅನ್ನ ಸಾಂಬಾರನ್ನು ಬಡಿಸಿರೋದನ್ನ ನೋಡಿ ಅವಳ ತಟ್ಟೆನಲ್ಲಿ ಇದ್ದಿದ್ದ ಕಬಾಬನ್ನು ಹರಿಗೆ ಹಾಕ್ತಾಳೆ. ಅದಕ್ಕೆ ಬೇಡ ಅಂತ ಹೇಳಿದಾಗ ಹೊಟ್ಟೆ ಸರಿ ಇದೆ ಅಂತ ಹೇಳಿದ್ರಲ್ಲ ತಿನ್ನಿ ಅಂತ ಅಂದ್ಬಿಟ್ಟು ಹಾಕೊಡ್ತಾಳೆ. ಸರಿ ಅಂತ ಹರಿ ಅದನ್ನು ತಿನ್ನೋದಕ್ಕೆ ಶುರು ಮಾಡ್ತಾರೆ. ಆಗ ದಾಸ್ ಇದ್ದವರು ಅಲ್ಲ ಅಳಿಯಂದರೆ ಅದು ನೀವು ಮುಂಚೆನೇ ಪ್ರೊಫೆಷ್ನಲ್ ಡ್ರೈವರು ಅಂತ ಅಂದ್ಬಿಟ್ಟು ಚಂದನ ಗೊತ್ತಿತ್ತಾ, ಏನು ಚಂದನ ಮದುವೆಗಿನ್ನ ಮುಂಚೆನೇ ಗೊತ್ತಿತ್ತಾ ನಿನಗೆ ಅಂತ ಹೇಳಿದಾಗ ಹಾಂ ಅಣ್ಣ ಗೊತ್ತಿತ್ತು, ಮುಂಚೆನೇ ಹೇಳಿದರು ಇವರು ಅಂತ ಚಂದನ ಹೇಳ್ತಾಳೆ. ಸರಿ ಆಯಿತು, ಅಲ್ಲ ಇನ್ನು ಎಲ್ಲಿವರೆಗೆ ಡ್ರೈವರ್ ಆಗಿ ಇರ್ತೀರಾ, ಯಾವ್ದಾದ್ರು ಒಂದು ಬಿಸ್ನೆಸ್ ಶುರು ಮಾಡಬೇಕು ತಾನೇ ಅಂತ ಹರಿನ ಕೇಳಿದ್ದಕ್ಕೆ ಅದು ಐಡಿಯಾಸ್ ಏನೋ ತುಂಬ ಇದೆ, ಆದರೆ ಫೈನಾನ್ಷಿಯಲ್ ಸಪೋರ್ಟ್ ಬೇಕಲ್ಲ, ಅದಕ್ಕೆ ಇರೋ ಕೆಲಸದಲ್ಲಿ ನಾನು ಖುಷಿಯಾಗಿದ್ದೀನಿ ಅಂತ ಹೇಳಿದ್ದಕ್ಕೆ ಅಲ್ಲಪ್ಪ ಎಷ್ಟು ದಿನ ಅಂತ ಹಾಗೆ ಇರ್ತೀರಾ, ಏನಾದರೂ ಒಂದು ಮಾಡಬೇಕಲ್ವ ಅಂತ ಹೇಳಿದಾಗ ಹೌದು ಅದೆಲ್ಲ ಮಾಡಬೇಕು ಅಂತ ನನಗೂ ಗೊತ್ತು, ಅಂದರೆ ಇರೋದರಲ್ಲಿ ಖುಷಿಯಾಗಿ ನೆಮ್ಮದಿಯಾಗಿ ನಾನು ಇರೋದನ್ನು ಕಂಡ್ಕೊಂಡಿದ್ದೀನಿ, ಹಾಗೆ ಇರ್ತೀನಿ ಅಂತ ಹೇಳಿದ್ದಕ್ಕೆ ದಾಸು ಅಲ್ಲಪ್ಪ ನೀವು ಬ್ಯಾಚುಲರ್ ಆಗಿದ್ದಾಗ ಓಕೆ, ಆದರೆ ಮನೆಗೆ ಹೆಂಡತಿ ಬಂದ ಮೇಲೆ ಏನಾದರೂ ಒಂದು ಮಾಡಬೇಕು ಅಂತ ನಿಮ್ಗೆ ಅನ್ಸಲ್ವಾ ಅಂತ ಹೇಳಿಬಿಟ್ಟು ಸರಿ ಆಯಿತು, ಇವಾಗ ಇಲ್ಲಿ ನಮ್ಮದು ತುಂಬಾ ಬಿಸ್ನೆಸ್ ಇದೆ, ಅಪ್ಪನಿಗೂ ನನಗೂ ತುಂಬಾ ನೋಡ್ಕೊಳ್ಳೋದು ಕಷ್ಟ ಆಗ್ತಾಯಿದೆ, ಇಲ್ಲಿ ನಮ್ಮ ಆಳುಗಳು ಸರಿಯಾಗಿ ಬರೋದೇ ಇಲ್ಲ, ಹಾಗಾಗಿ ಅದನ್ನು ನೀವೇ ಯಾಕೆ ಇಲ್ಲಿದ್ದು ನೋಡ್ಕೋಬಾರ್ದು ಅಂತ ಹೇಳಿದ್ದಕ್ಕೆ ಹರಿ ಒಂಥರ ಮುಖ ಮಾಡ್ಕೊತಾನೆ. ಅದಕ್ಕೆ ಅಲ್ಲಪ್ಪ ನಿಮ್ಮನ್ನು ಆಳ್ ಥರ ನೋಡ್ಕೊಳ್ಳಿ ಅಂತ ಹೇಳಿಲ್ಲ, ಎಷ್ಟೇ ಆದರೂ ನೀವು ನಮ್ಮ ಮನೆ ಅಳಿಯಂದ್ರಲ್ವ, ಹಾಗಾಗಿ ಅಳಿಯಂದ್ರ ಥರ ನೋಡ್ಕೊಳ್ಳಿ ಅಂತ ಹೇಳಿದ್ವಿ ಅಂತ ಹೇಳಿದಾಗ ದ್ರಾಕ್ಷಾಯಣಿ ಕೂಡ ಹಾಗೆ ಹೇಳ್ತಾರೆ. ಅದಕ್ಕೆ ಚಂದನ ಅದು ಹೇಗಾಗತ್ತಂತೆ ಅಣ್ಣ, ಅವರು ಹೇಗೆ ಇಲ್ಲಿರ್ತಾರೆ, ಅಲ್ಲಿ ಮನೆ ಇದೆ, ಅವ್ರಿಗೆ ಅವ್ರ ಅಣ್ಣ ಎಲ್ಲರೂ ಇದ್ದಾರೆ, ಹಾಗಾಗಿ ಅವರು ಅಲ್ಲಿ ಬಿಟ್ಟು ಇಲ್ಲೇ ಹೇಗೆ ಬರೋಕ್ಕಾಗುತ್ತೆ ಅಂತ ಹೇಳಿದಕ್ಕೆ ದ್ರಾಕ್ಷಾಯಣಿ ಅಲ್ಲಮ್ಮ ಚಂದನ ಅದು ನಿಜ ತಾನೇ, ನಿಮ್ಮ ಅಪ್ಪ ಏನು ಬೇಜಾರು ಮಾಡ್ಕೊಳ್ಳಲ್ಲ, ನಮ್ಮ ಅಳಿಯಂದ್ರೆ ಅಲ್ವಾ, ಇಲ್ಲೇ ಇದು ನೋಡ್ಕೊಳ್ಳಿ ಬಿಡು ಅಂತ ಹೇಳಿದಿಗೆ ಇಲ್ಲಮ್ಮ ಅದು ಸಾಧ್ಯ ಇಲ್ಲ ಅಂತ ಚಂದನ ಹೇಳ್ತಾಳೆ. ಹಾಗಾದರೆ ಬೆಂಗಳೂರಲ್ಲೇ ಬಿಸ್ನೆಸ್ ಏನಾದರೂ ನೋಡ್ಕೊಳ್ಳಿ, ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕೋ ಅಷ್ಟು ನಾವು ಮಾಡ್ತೀವಿ ಅಂತ ದಾಸ್ ಹೇಳ್ತಾನೆ. ನನಗೆ ಬಿಸ್ನೆಸ್ಸು ಅನ್ನೋದ್ರ ಮೇಲೆಲ್ಲ ಅಷ್ಟೆಲ್ಲ ಎಕ್ಸ್ಪೀರಿಯೆನ್ಸ್ ಇಲ್ಲ, ನನಗೆ ಅದ್ರ ಬಗ್ಗೆ ಎಲ್ಲ ಏನೂ ಗೊತ್ತಿಲ್ಲ, ಅದು ನೋಡೋಣ ಬಿಡಿ, ಸದ್ಯಕ್ಕೆ ನಾನು ಟ್ರಾವೆಲ್ಸೇ ಮುಂದುವರಿಸ್ತೀನಿ ಅಂತ ಹರಿ ಹೇಳ್ತಾನೆ. ಅದಕ್ಕೆ ಅಯ್ಯೋ ಅಳಿ ಅಂದರೆ ನೀವೇನು ಇಷ್ಟೊಂದು ಟೆನ್ಷನ್ ಮಾಡ್ಕೊಬಿಡ್ರಿ, ನಮಗೂ ಎಲ್ಲ ಏನು ಕಲ್ತ್ಕೊಂಡೇ ಬಂದಿದ್ವಾ, ನಾವು ಒಂದೊಂದೇ ಹೆಜ್ಜೆ ಮುಂದೆ ಇಟ್ಕೊತ ಬಂದ್ವಿ, ತಪ್ಪು ಒಪ್ಪು ಎಲ್ಲ ಆಗುತ್ತೆ, ನಾನು ಇದೀನಲ್ಲ ನಿಮ್ಮ ಬಾಬಾ, ಏನೇ ಇದ್ದರೂ ನಾನು ನೋಡ್ಕೊತೀನಿ, ನಾನು ನಿಮಗೆ ಗೈಡ್ ಮಾಡ್ತೀನಿ, ಒಪ್ಕೊಳ್ಳಿಪ್ಪ ಏನಾದರೂ ಒಂದು ಮಾಡಿಪ್ಪ ಅಂತ ಹೇಳಿದಾಗ ಆಯಿತು
ನೋಡೋಣ ಮುಂದಕ್ಕೆ ಅಂತ ಹರಿ ಹೇಳ್ತಾನೆ. ಅದಕ್ಕೆ ಅಲ್ಲ, ನನ್ನ ತಂಗಿ ಗಂಡ ನೀವು, ನನ್ನ ತಂಗಿಗೋಸ್ಕರ ಹಾಗಾದರೆ ಬಂಗಲೆ ಕಟ್ಟಿಸ್ಕೊಡೋದಿಲ್ವಾ? ನಾನಿದ್ದೀನಿ, ಎಲ್ಲವುದು ನಾನು ನೋಡ್ಕೊತೀನಿ, ನೀವೇನು ಹೆದರ್ಕೊಬೇಡಿ, ಒಪ್ಕೊಳ್ಳಿ, ಎಲ್ಲವುದು ನಾವು ನೋಡ್ಕೊತೀವಿ ಅಂತ ಹೇಳುವಾಗ ಹರಿಗೆ ಬೇಜಾರಾಗುತ್ತೆ. ಓ ಇವರು ಹಬ್ಬಸ್ವಾಗ್ಲಿ ಅಂತ ಅಂದ್ಕೊಂಡೆ, ನನ್ನ ಉಪ್ಸಿ ಇವಾಗ ಕತ್ತು ಕಡಿಯೋ ಕೆಲಸ ಮಾಡ್ತಾ ಇದ್ದಾರಾ ಅಂತ ಹೇಳಿಬಿಟ್ಟು ಮನಸ್ಸಲ್ಲೇ ಅದು ಸರಿ ಆಯಿತು, ಬಿಸ್ನೆಸ್ಸು ಎಲ್ಲ ಮುಂದಕ್ಕೆ ಒಂದಿನ ನೋಡ್ಕೊಳ್ಳೋಣಂತೆ, ಇವಾಗ ಊಟ ಮಾಡೋಣವಾ ಅಂತ ಸಡನ್ನಾಗಿ ಹೇಳ್ತಾನೆ. ಆಗ ಚಂದನ ಕೂಡ ಹೌದು ಊಟ ಮಾಡಿ ಅಂತ ಅವಳು ನಗ್ತಾಳೆ. ಆಗ ಮುಖ ನೋಡ್ಕೊತಾರೆ ದಾಸ್ ಮತ್ತು ದ್ರಾಕ್ಷಾಯಣಿ ಇಬ್ಬರೂ. ಏನು ಇವನು ಹೀಗಂತ ಅಂದ್ಬಿಟ್ಟ ಅಂತ. ಸರಿ ಅಂತ ಎಲ್ಲರೂ ಊಟನ ಕಂಟಿನ್ಯೂ ಮಾಡ್ತಾರೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.